ಅಧ್ಯಕ್ಷರೇ ಉತ್ತರವನ್ನು ಒದಗಿಸಿದ್ದಾರೆ, ನಿಜ ಸಂತೋಷ ಆಗುತ್ತೆ. ಆದರೆ ಏನಂತ ಹೇಳಿದರೆ, ವಸತಿ ಶಾಲೆಯಲ್ಲಿ ಆನ್ಲೈನಲ್ಲಿ ಆಯ್ಕೆ ಮಾಡ್ತಾರೆ, ಆದರೆ ಸ್ಥಳೀಯವಾಗಿರುವಂಥ ತಾಲೂಕಲ್ಲಿ ನಮಗೆ ಮಕ್ಕಳಿಗೆ ಕೊಡಲಿಕ್ಕೆ ಸಮಸ್ಯೆ ಇದೆ. ಇದನ್ನು ನಮ್ಮ ತಾಲೂಕಿನಲ್ಲಿ ಸುಮಾರು 8 ವಸತಿ ಶಾಲೆಗಳಿದ್ದರೂ ಸಹ ಸ್ಥಳೀಯ ಮಕ್ಕಳಿಗೆ ಕೊಡಲಿಕ್ಕೆ ಅವಕಾಶ ಇರಲಿಲ್ಲ. ಆದರೆ ಮಂತ್ರಿಗಳು ಸಾಹೇಬರು ಹೇಳಿದ್ದಾರೆ, ಇಲ್ಲ ಆದ್ಯತೆಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಕೊಡಬೇಕು, ಯಾಕಂದರೆ ನಾವು ಜಾಗ ಕೊಟ್ಟಿರ್ತೀವಿ, ಹಾಸ್ಟೆಲ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿರ್ತೀವಿ. ಸ್ಥಳೀಯ ನಾವು ಮಕ್ಕಳಿಗೆ ಕೊಡದೆ ಹೋದರೆ ನಮಗೆ ಸಮಸ್ಯೆ ಆಗುತ್ತೆ. ಅದಕ್ಕೆ ಕೇಳಿದ್ದೀವಿ, ಉತ್ತರ ಕೊಟ್ಟಿದ್ದಾರೆ, ಅವ್ರಿಗೆ ಧನ್ಯವಾದಗಳು. ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆಗಳು. ದಿನಾಂಕ 13/8/2025 3ನೇ ಪಟ್ಟಿಯಿಂದ ಸದನದಲ್ಲಿ ಲಿಖಿತ ಮೂಲಕ ಉತ್ತರಿಸಿರುವ 224 ಪ್ರಶ್ನೆಗಳಿಗೆ ಪೈಕಿ 130 ಪ್ರಶ್ನೆಗಳ ಉತ್ತರಗಳನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಆಯ್ತು. 0 ಉಮ್ಮನತ್ ಕೋಟೆ ಅಧ್ಯಕ್ಷೆ, ಒಂದೇ ಒಂದು, ಈಗ ನೆನ್ನೆ ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿದೆ ಅಧ್ಯಕ್ಷೆ, ನಾಯಿಗಳು ಎಲ್ಲದನ್ನು ಕೂಡ ಈ ಬೀದಿ ನಾಯಿಗಳನ್ನ ಹಿಡಿಯೋಕ್ಕೆ ದಯಮಾಡಿ ಅದನ್ನು ಎಲ್ಲ ಕಾರ್ಪೊರೇಷನ್ಗೂ ಕೂಡ ಹೇಳಿ ಇಮಿಡಿಯೇಟ್ ಅದನ್ನೆಲ್ಲ ಕೂಡ ಒಂದು ಹಿಡ್ಸೋಕ್ಕೆ ವ್ಯವಸ್ಥೆ ಮಾಡಿದ್ರೆ ಮಕ್ಕಳ ಮೇಲೆ ಪರಿಣಾಮ ಆಗ್ತಾ ಇರ್ತಕ್ಕಂಥ ತಡೆಗಟ್ಬೋದು. ಅದೊಂದು ದಯಮಾಡಿ ಸೂಚನೆ ಕೊಡಬೇಕು ಅಂತ ತಮ್ಮನ್ನು ವಿನಂತಿ ಮಾಡ್ತೀನಿ. ಸುಪ್ರೀಂ ಕೋರ್ಟ್ ಮೂರು ನಗರಕ್ಕೆ ಮಾತಾಡಿದೆ. ಇಟ್ ಶುಡ್ ಬಿ ಎಕ್ಸ್ಟೆಂಡೆಡ್ ಟು ಆಲ್ ಓವರ್ ದ ಕಂಟ್ರಿ. ಯಾಕಂದ್ರೆ ಕಳೆದ 6 ತಿಂಗಳಲ್ಲಿ 18,000 ಡಾಗ್ ಬೈಟ್ಸ್ ಬೆಂಗಳೂರಿನಲ್ಲಾಗಿದೆ. 18 ಜನಕ್ಕೆ ರೈಬಿಸ್ ಬಂದಿದೆ. ಅದಕ್ಕೆ ಇಟ್ ಶುಡ್ ಬಿಕಮ್ ಅಪ್ಲಿಕಬಲ್ ಈವನ್ ಇನ್ ಬ್ಯಾಂಗ್ಳೂರ್, ಮಂಗಳೂರು, ಮೈಸೂರು ಎಲ್ಲ ಕಡೆ ಬರಂಗೆ ಮಾಡಬೇಕು ಅಂತ. ವಿಧಾನಸೌಧ ಆಲ್ಸೋ. ಅಲ್ಲ ಅಧ್ಯಕ್ಷರೇ, 2 ಲಕ್ಷ ಆಯ್ತು ಅಧ್ಯಕ್ಷರೇ, 2 ಲಕ್ಷ ನಾಯಿ ಕಡಿತ ಆಗಿದೆ. 2 ಲಕ್ಷ ಆಯ್ತು. ಹಾಗಾಗಿ ಇದು ಬಹಳ ಸೀರಿಯಸ್ ಮ್ಯಾಟರ್ ಆಗಿದೆ. ಅದಕ್ಕೆ ನಾಯಿಗಳ ಏನು ಆಯ್ತು ಪ್ರೇಮಿಗಳಿದಾರೋ ಅವ್ರ ಮನೆಗಳು ಕೊಡೋಣ. ಇಲ್ಲಿ ಬೀದಿಗಳಲ್ಲಿ ಚರ್ಚೆ ಅಲ್ಲ, ದಯವಿಟ್ಟು ಇದು ಸೀರಿಯಸ್ ಮ್ಯಾಟ್ರು. ಯಾಕೆಂದ್ರೆ ಮುಖ್ಯಮಂತ್ರಿಗಳು ತಮ್ಮ ಟ್ವೀಟಲ್ಲಿ ಅಂದ್ರೆ ಕಾರ್ಪೊರೇಷನ್ ಅವರು ಬಿರಿಯಾನಿ ನಾಯಿಗಳಿಗೆ ಕೊಡೋದು ಬೇಡ, ನಾಯಿಗಳು ಹಿಡಿಯಂತ ಕೆಲಸ ಮಾಡಲಿ ದಯಮಾಡಿ. ಅದಕ್ಕೊಂಚೂರು ಈಗ ಆದೇಶ ಕೊಡಿ. ಆಯ್ತು, ಹೇಳಿದ್ರಲ್ಲ, ಇದು ಕಡಿವಾಣ ಹಾಕ್ಲಿಕ್ಕೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಪ್ರಕಾರವಾಗಿ ಕರ್ನಾಟಕ ರಾಜ್ಯದಲ್ಲೂ ಅನುಷ್ಠಾನ ಮಾಡ್ಲಿ ಅಂತ ಕೇಳ್ಕೊತೀನಿ. ಸರ್, ಅದಕ್ಕೆ ಸುಪ್ರೀಂ ಕೋರ್ಟ್ ಬರಬೇಕಿತ್ತಲ್ಲ ನನ್ನ ಆಲೋಚನೆ ಮಾಡೋದು ಈಗ. ಸರ್, ಅದಕ್ಕೆ ಪೂರಕವಾಗಿ ನಮ್ಮ ಶಾಸಕರ ಭವನ ಇದೆಲ್ಲ, ಶಾಸಕರ ಭವನದ ಹೊರಗೆ ಬರ್ಲಿಕ್ಕೆ ಗೊತ್ತಿಲ್ಲ, ಬಾಗಿಲು ತೆಗೆದು ಅದರಲ್ಲಿ ಮ್ಯಾಟ್ ಆಗಿದೆಲ್ಲ, ಮ್ಯಾಟಲ್ಲಿ ಮಲ ವಿಸರ್ಜನೆ ಮಾಡಿ ಹೋಗ್ತದೆ, ಹೊರಗೆ ಬರ್ಲಿಕ್ಕೆ ಆಗೋದಲ್ಲ. ಶಾಸಕರ ಭವನಕ್ಕೆ ದಯವಿಟ್ಟು ತಾವು ಒಂದು ಗಮನ ಹರಿಸಬೇಕು. ಇದರ ಬಗ್ಗೆ ಒಂದು ಅಲ್ಲಿ ಹೇಳಿ. ನೋಡಿ, ನಮ್ಮ ಪರಿಸ್ಥಿತಿ ಏನಾಗಿದೆ, ಶಾಸಕರು ಇರ್ಲಿ ಅಂತ ಹೇಳುದು, ಶಾಸಕರ ಭವನ ತಮ್ಮ ವ್ಯಾಪ್ತಿಗೆ ಬರುತ್ತೆ. ಸನ್ಮಾನ್ಯ ಅಧ್ಯಕ್ಷರ, ಸರ್ ಮಾತಾಡಿ. ತಮ್ಮ ವ್ಯಾಪ್ತಿಗೆ ಬರುತ್ತೆ ಶಾಸಕರ ಭವನ. ದಯವಿಟ್ಟು ಏನ್ ಮಾಡ್ಬೇಕೀಗ? ನಾಯಿಗಳು ಬರ್ದಂಗೆ ಒಂದು ಸ್ವಲ್ಪ ಇದು ಮಾಡಿಸಿ. ಅಲ್ಲಿ ಬೇಕಾ ಬೇಡವಾ? ನಾಯಿಗಳು ಬರ್ದಂಗೆ ಮಾಡಿಸಿ, ನಾಯಿಗಳು ಓಡಿಸಿ. ಸನ್ಮಾನ್ಯ ಅಧ್ಯಕ್ಷರೇ,